ಈ ದಿನ ಶ್ರೀರಂಗಪಟ್ಟಣ ಸರ್ವಜನಾಂಗದ ಶಾಂತಿಯ ತೋಟ ಅಂದ್ರೇ ನಮ್ಮ ಶ್ರೀರಂಗಪಟ್ಟಣ. ಈ ಶ್ರೀರಂಗಪಟ್ಟಣದ ಮುಖ್ಯ ದೇವರಾದಂಥ ರಂಗನಾಥ ಸ್ವಾಮಿಯವರ ದೇವಸ್ಥಾನದ ಬಳಿ ಲಕ್ಷ ದೀಪೋತ್ಸವವನ್ನು ಆಚರಣೆ ಮಾಡಲಾಗಿ ಈ ಒಂದು ಲಕ್ಷ ದೀಪೋತ್ಸವಕ್ಕೆ ಬಂದಿರತಕ್ಕಂಥ ನಮ್ಮ ಶ್ರೀರಂಗಪಟ್ಟಣ ಗಂಜಾಂ ಅಬೇದುಬೆ ಚರ್ಚ್ನ ಫಾದರಾದಂಥ ಸಾಂಗೈ ಪುಷ್ಪರಾಜ್ ಸರ್ಗೆ ಈ ಒಂದು ಪ್ರಜ್ಞಾವಂತರ ವೇದಿಕೆಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ನಮ್ಮ ಮುಸ್ಲಿಂ ಸೌಹಾರ್ದ ವೇದಿಕೆ ಶ್ರೀರಂಗಪಟ್ಟಣ ಅವರ ವತಿಯಿಂದ ಅಫ್ಸರ್ ಮತ್ತು ಅವರ ಸಂಘಟಕರೆಲ್ಲ ಬಂದಿದ್ದಾರೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ನಮ್ಮ ಪ್ರಜ್ಞಾವಂತ ವೇದಿಕೆಯ ವೆಂಕಟೇಶ್ ಸರ್ ಅವರು ಈ ಒಂದು ಕಾರ್ಯಕ್ರಮ ಕುರಿತು ಮಾತಾಡಬೇಕು ಅಂತ. ಸಂಕ್ರಾಂತಿ ಇದು ರೈತರ ಹಬ್ಬ. ರೈತ ಅಂದರೆ ಎಲ್ಲ ಧರ್ಮ ಜಾತಿ ಎಲ್ಲರೂ ಸೇರಿ ಈ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡೋದು. ರೈತರು ಸಮೃದ್ಧಿಯಾಗಿ ಎಲ್ಲ ದವಸ ಧಾನ್ಯಗಳನ್ನು ತಗೊಂಡು ಎಲ್ಲರಿಗೂ ಹಂಚುವಂಥದ್ದು. ಬ್ರಾಹ್ಮಣರು, ದರಿದ್ರು ಯಾರೆಲ್ಲ ಇರ್ತಾರೆ ಕೇಳ್ತಾರೆ ಎಲ್ಲ ಹಂಚಿ ಸಂತೃಷ್ಟಿಯನ್ನು ಹೊಂದುವಂಥದ್ದು. ಈ ಒಂದು ನಮ್ಮ ಶ್ರೀರಂಗಪಟ್ಟಣದಲ್ಲಿ ಲಕ್ಷ ದೀಪವನ್ನು ಹಚ್ಚುವ ಮೂಲಕ ಒಂದು ಜ್ಞಾನದ ದೀವಿಗೆಯನ್ನು ಮತ್ತು ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡ್ತಿದ್ದು. ಈ ಸಂಕ್ರಾಂತಿ ಹಬ್ಬ ನಮ್ಮ ಶ್ರೀರಂಗಪಟ್ಟಣ ಸೌಹಾರ್ದ ಸಂಕ್ರಾಂತಿ ಹಬ್ಬ ಮತ್ತು ನಾವೆಲ್ಲರಿಗೂ ಸಾಮರಸ್ಯದಿಂದ ಬಾಳುವಂಥ ಸಂಕ್ರಾಂತಿ ಶ್ರೀರಂಗಪಟ್ಟಣದ ಹಬ್ಬ. ಹಾಗಾಗಿ ಈ ಒಂದು ಸಂಕ್ರಾಂತಿ ಹಬ್ಬ ಶುಭಾಶಯ ಕೋರಕ್ಕೆ ನಮ್ಮ ಎಲ್ಲ ಧರ್ಮ ಜಾತಿಯನ್ನು ಬಿಟ್ಟು ಎಲ್ಲರೂ ಬಂದು ನಮ್ಮ ಫಾದರ್ ಚರ್ಚ್ನವರು ಮತ್ತು ಮಸೀದಿಯವರು ಮತ್ತು ಎಲ್ಲ ಬೌದ್ಧ ಸಮಾಜದವರು ಎಲ್ಲರೂ ಬಂದು ಈ ಒಂದು ಸಮಾರಂಭಕ್ಕೆ ದೀಪ ಹಚ್ಚುವ ಮೂಲಕ ಮತ್ತು ಎಣ್ಣೆ ಹಾಕುವ ಮೂಲಕ ಎಲ್ಲರೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯ ಕೋರಿದ್ದಾರೆ. ಅವರೆಲ್ಲರೂ ಕೂಡ ಧನ್ಯವಾದಗಳು.